ಜರ್ಮನಿಲಿರೋ ಇನ್ನೊಂದು ಸಿಟಿ ಡಾಟ್ಮಂಡ್ ಅನ್ನೋ ಜಾಗಕ್ಕೆ ನೋಡಿ. ಇಲ್ಲೆಲ್ಲ ಬೆಳಗ್ಗೆನೆ ಬಿಯರ್ ಕುಡ್ಕೊಂಡು ಹೋಗ್ತಾರೆ. ಫುಟ್ಬಾಲ್ ಕ್ಲಬ್ ಅಂತ ಹಾಲ್ ನೋಡಿ. 2024 ನೋಡಿ ಹೇಗಿದೆ ಮ್ಯೂಸಿಯಂ. ಇದು ಯು ಬ್ರೂವರಿ ಟವರ್ ನೋಡಿ. ಅದೊಂದು ಚರ್ಚ್ ಇದೆ ಚೆನ್ನಾಗಿ ನೋಡಿ. ಚಾರ್ಲ್ಸ್ ಲೆಕ್ರಕ್ ಇಲ್ಲೇ ಕೂತಿದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಇವತ್ತು ಜರ್ಮನಿಲಿರೋ ಇನ್ನೊಂದು ಸಿಟಿ ಡಾಟ್ಮಂಡ್ ಅನ್ನೋ ಜಾಗಕ್ಕೆ ಹೋಗೋಣ ಬನ್ನಿ. ನಾನು ಹೋಗಿಲ್ಲ ಇಲ್ಲಿವರೆಗೂ, ಆದರೆ ಇವತ್ತು ಹೋಗ್ಬಿಟ್ಟು ತೋರಿಸ್ತೀನಿ ಡಾಟ್ಮಂಡ್ ಹೆಂಗಿದೆ ಅಂತ. ಡಾಟ್ಮಂಡು ತುಂಬ ವಿಷಯಕ್ಕೆ ಫೇಮಸ್ಸು. ಒಂದು ಮೇಯ್ನ್ ಫೇಮಸ್ ಏನಕ್ಕೆ ಅಂದರೆ ಅದ್ರ ಫುಟ್ಬಾಲ್ಗೆ. ಬನ್ನಿ ನೋಡೋಣ. ವ್ಲಾಗ್ಸ್ ನೋಡ್ತಾ ಇದ್ದರೆ ನಾನು ಮನೆ ಚೇಂಜ್ ಮಾಡಿದ್ದೀನಿ. ಇವಾಗ ಈ ಮನೆಯಿಂದ ಸ್ವಲ್ಪ ನಡಿಬೇಕು, ಒಂದು ಮಿನಿಮಮ್ ಅಂದರೆ ಒಂದು 10 ನಿಮಿಷ ರೈಲ್ವೆ ಸ್ಟೇಷನ್ಗೆ. ಬನ್ನಿ. ಬಟ್ ಹಾಕೋಬೇಕು, ಸಮ್ಮರ್ ಬಟ್ಟೆ ಹಾಕೋಬೋದು ಇಲ್ಲಿ, ಯಾಕೆಂದರೆ ವೆದರ್ ಅಷ್ಟು ಚೆನ್ನಾಗಿದೆ. ಆದರೆ ಪಿಂಕ್ ಏನಕ್ಕೆ ಚೂಸ್ ಮಾಡಿದೆ ಲೇಡೀಸ್ ಥರ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡೋಣ ಏನೋ ಜೆಂಡರ್ ಚೇಂಜ್ ಆಗುತ್ತಾ ಹೋಗ್ತಾ ಅಂತ. ನೋಡಿ ಇಲ್ಲೆಲ್ಲ ಬೆಳಗ್ಗೆನೆ ಬಿಯರ್ ಕುಡ್ಕೊಂಡು ಹೋಗ್ತಾರೆ. ಕ್ರೇಜಿ ಜನ ನೋಡಿ. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಬನ್ನಿ ಇವಾಗ ಟ್ರೈನ್ ಹತ್ಕೊಂಡು ಡಾಟ್ಮಂಡ್ಗೆ ಹೋಗೋಣ. ಬಂತು, ಇದರಲ್ಲೇ ಹೋಗೋಣ ಬನ್ನಿ. ಡಾಟ್ಮಂಡ್ ರೀಚ್ ಆಗಿದ್ದೀವಿ ನೋಡಿ. ಡಾಟ್ಮಂಡ್ಗೆ ನಾನು ಮುಂಚೆನೂ ಬಂದಿದ್ದೆ, ಆದರೆ ಏನಕ್ಕೆ ಅಂದರೆ ಬರೀ ಚೇಂಜ್ ಓವರ್ಗೆ. ಆದರೆ ಇವತ್ತು ಫುಲ್ ನೀಟಾಗಿ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ನೋಡಿ. ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಥರ ಇದೆ ಅಂತ ಮುಂಚೆನೂ ಅಂದಿದ್ದೆ. ಆ್ಯಕ್ಚುಲಿ ಹಂಗೆ ಇದೆ. ಡಾಟ್ಮಂಡ್ ಒಂದು ವಿಷಯಕ್ಕೆ ತುಂಬ ಫೇಮಸ್ಸು ಅಂದರೆ ಅದ್ರ ಫುಟ್ಬಾಲ್ ಕ್ಲಬ್ಗೆ. ನೀವು ಬುಂಡಸ್ಲಿಗಾ ನೋಡಿದರೆ ನಿಮಗೆ ಗೊತ್ತಿರುತ್ತೆ, BVB ಫುಟ್ಬಾಲ್ ಕ್ಲಬ್ ಅಂತ. ಇದು ಮುಂಚೆ ಈಗ ಆಡ್ತಿಲ್ಲ, ಆದರೆ ಇದು ತುಂಬ ಅಂದರೆ ಇವರು ಹೆಂಗೆ ನಮ್ಗೆ RCBನೂ ಅವ್ರಿಗೆ ಈ ಕ್ಲಬ್ಬು ಅದೇ ಥರ. ಇದೊಂದು ಚಿಕ್ಕ ಫ್ಯಾನ್ ಶಾಪ್ ಅಷ್ಟೇ, ಆದರೆ ಮೇನ್ ಅಟ್ರಾಕ್ಷನ್ ಇದ್ರದ್ದು ಇದು ಜರ್ಮನ್ ಫುಟ್ಬಾಲ್ ಮ್ಯೂಸಿಯಮ್ಮು ನೋಡಿ. 2024 ಬಾಲ್ ಇದು. ಯೂರೋ ಕಪ್ ಆಯ್ತಲ್ಲ, ಇಲ್ಲೆಲ್ಲ ಆಡಿದ್ದು UEFA ಚಾಂಪಿಯನ್ಸ್. ಇದೇ ಮ್ಯೂಸಿಯಮ್ಮು. ಒಳಗಡೆ ತುಂಬ ಚೆನ್ನಾಗಿದೆ ನೋಡಿ. ಹೇಗಿದೆ ಮ್ಯೂಸಿಯಮ್, ಇಷ್ಟು ದೊಡ್ಡ ಮ್ಯೂಸಿಯಮ್ ಇದು ನೋಡಿ. ಹಿಂದೆ ಎಲ್ಲ ಹೇಗೋ ಇದೆ. ಇವತ್ತು ನಾನು ಒಬ್ಬನೇ ಬಂದಿರೋದು. ಒಬ್ಬನೇ ಹೇಗಿರುತ್ತೆ ಜೀವನ ನೋಡ್ಕೊಂಡು ಹೋಗೋದಕ್ಕೆ ಇದೆಲ್ಲ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಜಾಗ ಆಗಿರೋದ್ರಿಂದ ಏನೋ ಒಂಥರ ವಿಯರ್ಡ್ ಆಗಿದೆ. ಏನೂ ಬೇಜಾರಾಗ್ತಿಲ್ಲ ಒಬ್ಬನೇ ಬಂದಿರೋದ್ರಿಂದ. ಅದೇ ಒಂದೇ ಬೇಜಾರು, ಪಿಂಕ್ ಶರ್ಟ್ ಹಾಕೊಂಡ್ಬಂದಿದ್ದೀನಿ ಅಂತ. ಇದು ಯು ಬ್ರೂವರಿ ಟವರ್ ಅಂತೆ. ನಾನು ಇವಾಗಲೇ ಗೂಗಲಲ್ಲಿ ನೋಡಿದ್ದು. ಇದನ್ನು ತುಂಬ ಕಲ್ಚರಲ್ ಇವೆಂಟ್ಸ್ಗೆ ತುಂಬ ಫೇಮಸ್ ಅಂತ. ಅವ್ರು ಯಾರೋ ಅಲ್ಲಿದ್ದಾರೆ ನೋಡಿ, ಕ್ರೇಜಿ. ಪಾಪ ಕ್ಲೀನ್ ಮಾಡ್ತಾನೆ. ರೋಡಲ್ಲೆಲ್ಲ ಬರೀ ರೆಸ್ಟೋರೆಂಟ್ಸು ಮತ್ತು ಕೆಫೆಸೇ ಇದೆ. ಅಷ್ಟೊಂದೇನು ನೋಡೋ ಅಂಥದ್ದೇನಿಲ್ಲ. ಅದರಲ್ಲಿ ಏನಕ್ಕೂ ಜನ ಫುಲ್ ಲೈನಲ್ಲಿ ನಿಂತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಅದೊಂದು ಚರ್ಚ್ ಇದೆ ಚೆನ್ನಾಗಿ ನೋಡಿ. ಹೇಗಿದೆ ಚರ್ಚು. ಇದು ಯೂಬಾನ್ ಸ್ಟೇಷನ್ ನೋಡಿ, ಥರ ವಿಚಿತ್ರವಾಗಿದೆ. ಇದು ಯೂಬಾನ್ ಸ್ಟೇಷನ್ ಇವರು. ಇದೇ ಡಾಟ್ಮಂಡಿನ ಯೂಬಾನ್ ಸ್ಟೇಷನು. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಸುಮ್ಮನೆ ಹೋಗ್ತಾ ಇರೋದು. ಎಲ್ಲಿವರೆಗೂ ಕಾಣಿಸುತ್ತೆ ಜಾಗ ಅಲ್ಲಿವರೆಗೂ. ನೋಡಿ ಚಾರ್ಲ್ಸ್ ಲೆಕ್ರಕ್ ಇಲ್ಲೇ ಕೂತಿದ್ದಾರೆ. ನೋಡಿ ಈ ಬಿಲ್ಡಿಂಗ್ ಎಷ್ಟು ಕ್ರೇಜ್ ಆಗಿದೆ. ನೋಡೋಕೆ ತುಂಬ ಚಿಕ್ಕದಾಗಿರ್ಬೋದು ಇಲ್ಲಿಂದ, ಆದರೆ ನಾನು ತಾನೇ ಎದುರುಗಡೆ ನಿಂತ್ಕೊಂಡಿರೋದು. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನನಗಂತೂ ಹೆವಿ ದೊಡ್ಡದಾಗಿ ಕಾಣಿಸ್ತದೆ. ಕಾಣ್ಬೋದು. ಅದು ಸ್ಟಾರ್ಟ್ ಮ್ಯೂಸಿಯಮ್ಮು, ಆದರೆ ಇವತ್ತು ಹಾಲಿಡೇ ಆಗಿರೋದ್ರಿಂದ ಯಾವುದೂ ಓಪನ್ ಇರೋಲ್ಲ. ಸೊ ಅದಕ್ಕೆ ಇಷ್ಟು ಖಾಲಿಯಾಗೂ ಇರೋದು ಜರ್ಮನಿ ಇವತ್ತು. ನೋಡಿ ಅಷ್ಟೊಂದು ಗಾಡಿಗಳಿಲ್ಲ, ಏನೂ ಇಲ್ಲ. ನಮಗೆ ಇದು ಬೆಸ್ಟ್ ಟೈಮ್ ಆಗಿರುತ್ತೆ ಓಡಾಡೋಕ್ಕೆ, ಯಾಕೆಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸು ಫ್ರೀ ಇರುತ್ತೆ, ಜಾಸ್ತಿ ಜನ ಇರೋಲ್ಲ, ಏನೂ ಇರೋಲ್ಲ. ಮೇನ್ ಸ್ಟೇಷನಲ್ಲೇ ನಮ್ಮ ಇಂಡಿಯನ್ ಸ್ಟೈಲ್ದು ಬಟ್ಟೆಗಳೆಲ್ಲ ಇಟ್ಟಿದ್ದಾರೆ ಹೆಂಗಸರಿಗೆ. ಕ್ರೇಜಿ ಅಲ್ಲ ನೋಡಿ. ಇದೊಳ್ಳೆ ಇಂಡಿಯಾ ಅನ್ನಿಸ್ತದೆ ಅವ್ರಿಗೆ. ಏನೇನೋ ಇಟ್ಟಿದ್ದಾರೆ. ಅದೇನೋ ಟೆಲಿವಿಷನ್ ಟವರ್ ಅಂತೆ. ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಒಂದೇನೋ ರೆಸ್ಟೋರೆಂಟ್ ಇದೆಯಂತೆ, ಅಲ್ಲಿ ಊಟನೂ ಮಾಡ್ಬೋದಂತೆ. ಇಲ್ಲಿ
ನೋಡಿ ಇದಾಗಿತ್ತು ಡಾಟ್ಮಂಡಿನ ಒನ್ ಡೇ ಟ್ರಿಪ್ಪು. ಡಾಟ್ಮಂಡಲ್ಲಿ ಅಷ್ಟೊಂದೇನು ನೋಡೋವಂಥ ವಿಷಯಗಳೇನೂ ಇಲ್ಲ, ಅದಕ್ಕೆ ಬೇಸಿಕ್ ಜಾಗಗಳಿಗೆ ಹೋಗಿ ಅದು ಇದು ನೋಡ್ಕೊಂಡು ಬಂದೆ ಅಷ್ಟೇ. ಆದರೆ ಹೋಗೋಣ, ಇನ್ನೂ ಏನೇನೋ ಸುಮಾರು ಜಾಗಗಳಿದೆ ಜರ್ಮನಿಲಿ, ಯಾವುದಾದ್ರೂ ಒಂದು ಚೆನ್ನಾಗಿ ಹೋಗ್ತಾನೆ ಇರೋಣ. ಸೊ ಬಾಯ್ ಬಾಯ್.